ಶ್ರೀ ಗಂಗಮ್ಮ ದೇವಿ ಪ್ರತಿಷ್ಠಾನ ಕಾರ್ಯಕ್ರಮ ಕೋಲಾರ ಜಿಲ್ಲೆ ಟೇಕಲ್ ಹೋಬಳಿಯ ಹುಣಸಿಕೋಟೆಯಲ್ಲಿ ಶ್ರೀ ವಿಶ್ವ ವಾಸುನಾಮ ಸಂವತ್ಸರದ ವಸಂತ ಋತು ವೈಶಾಖ ಮಾಸ ತದಿಗೆ 15/5/2025 ಗುರುವಾರದಂದು ಬೆಳಿಗ್ಗೆ 5 ರಿಂದ 6:30 ಸಮಯದಲ್ಲಿ ಶ್ರೀ ಗಂಗಮ್ಮ ದೇವಿ ಪ್ರತಿಷ್ಠಾನ ಕಾರ್ಯಕ್ರಮ ನಡೆಯಲಿದೆ. ಮಧ್ಯಾಹ್ನ 12 ಗಂಟೆಗೆ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗ ನಡೆಯಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾಗಲು ಹುಣಸಿಕೋಟೆ ಗ್ರಾಮಸ್ಥರು ಮತ್ತು ಭಕ್ತಾದಿಗಳು ಕೋರಿದರು. ನಾವು ಸಣ್ಣಪ್ಪ ಅಂತ, ನಾವು ತಾಲೂಕ್ ಪಂಚಾಯತಿ ನಂಬರು, ಲಾಯರ್ ನಮ್ಮ ಮಗ, ಇವರು ನಮ್ಮ ರಾಮು, ಇಲ್ಲಿರೋರು ಅಂತ ನಮ್ಮ ಸ್ನೇಹಿತರು. ಈಗ ನಾವು ದೇವಸ್ಥಾನ ಮಾಡಬೇಕಂತ ಸುಮಾರು ದಿನಗಳಿಂದ ಅಂದ್ಕೊಂಡಿದ್ವಿ. ಏನೋ ಭಗವಂತ ಒಂದು ನಮಗೆ ಇದು ಕೊಟ್ಟಿರೋದ್ರಿಂದ ಈಗ ದೇವಸ್ಥಾನ ಎಲ್ಲರೂ ಸೇರಿ ರೆಡಿ ಮಾಡಿದ್ವಿ. ನಾಳೆ ಪ್ರತಿಷ್ಠಾಪನೆ ಐತೆ. ಬೆಳಿಗ್ಗೆ 6 ಗಂಟೆಯಿಂದ 12 ಗಂಟೆವರೆಗೂ ಪ್ರತಿಷ್ಠಾಪನೆ ಮಾಡಿ ಆಮೇಲೆ ಇದು ಕಾರ್ಯಕ್ರಮ ಯಾವ ಶಿಕ್ಷಕದೆಲ್ಲ ಐತೆ. ನೆಕ್ಸ್ಟ್ 41 ದಿವಸ ಆದಮೇಲೆ ಒಂದು ದೊಡ್ಡ ಕಾರ್ಯಕ್ರಮ ಮಾಡೋಣ ಅಂತ ತಮ್ಮನ್ನೆಲ್ಲರೂ ಕರೆದು, ಪೇಪರ್ನವ್ರನ್ನೆಲ್ಲರನ್ನ ಕರೆದು ಸ್ವಲ್ಪ ಏನು ನಮ್ಮ ಊಟ ಹಾಕಿ ಪ್ರತಿಷ್ಠಾಪನೆ ಮಾಡಿ 45 ದಿವಸ ಆದಮೇಲೆ ಒಳ್ಳೆ ಕಾರ್ಯಕ್ರಮ, 48 ದಿವಸ ಆದಮೇಲೆ ಒಳ್ಳೆ ಕಾರ್ಯಕ್ರಮ ಮಾಡೋಣ ಅಂತ ನಾವೆಲ್ಲರೂ ಅಂದ್ಕೊಂಡು ನಮ್ಮ ಊರ ಗ್ರಾಮಸ್ಥರು, ನಾವು, ನಮ್ಮ ಮಕ್ಕಳು ಎಲ್ಲರೂ ಸೇರಿ ಇದೊಂದು ನೆರವೇರಿಸ್ಕೊಡ್ಬೇಕಂತ ನಮ್ಮ ಮೈನವರು ಇವ್ರಿಗೆ ಇವರು ನಾವು ಹೇಳಿದ್ದಕ್ಕೆ ಪಾಪ ಈ ಜಾಗ ಕೊಟ್ಟಿದ್ದಾರೆ. ನಾವೆಲ್ಲ ಸೇರಿ ಪ್ರತಿಷ್ಠಾಪನೆ ಮಾಡಿ ಊರಿಗೆಲ್ಲ ಒಳ್ಳೇದಾಗಲಿ ಅಂತ ನಾವು ಹೇಳ್ತಾ ತಮ್ಮಲ್ಲಿ ಹೇಳಿದ್ದಕ್ಕೆ 2 ಮಾತುಗಳನ್ನು ಹೇಳ್ತೀನಿ. ಧನ್ಯವಾದಗಳು. ನಾನು ಸೀತಾರಾಮ್ ಮೂರ್ತಿ ಅಂತ, ಶ್ರೀನಿವಾಸರಾವ್ ಮಗ ನಾನು. ಇದು ನಮ್ಮ ತಂದೆಯವ್ರ ಜಾಗ ಇತ್ತು. ನಾವು ಮೊದಲಿಂದ ಇದು ಒಂದು ದೇವಸ್ಥಾನ ಇತ್ತು, ಗಂಗಮ್ಮನ ದೇವಸ್ಥಾನ ಅಂತ. ಪ್ರತಿ ವರ್ಷನೂ ನಾವು ಸಂಕ್ರಾಂತಿ ಹಬ್ಬದ ದಿವಸ ಮತ್ತೆ ಊರ್ದು ದೀಪಗಳು ಎಲ್ಲ ಮಾಡ್ತಾ ಇದ್ವಿ. ಸಣ್ಣದಾಗಿತ್ತು ದೇವಸ್ಥಾನ. ಊರಿನವರೆಲ್ಲ ಸೇರಿ, ನಾಗರಾಜು ಅವ್ರ ಚಿಕ್ಕಪ್ಪ ಅವರೆಲ್ಲ ಸೇರಿ ಏನು ದೇವಸ್ಥಾನ ದೊಡ್ಡದಾಗಿ ಮಾಡೋಣ ಅಂದ್ರು. ಅದರಿಂದ ನಾವು ಸ್ವಲ್ಪ ಜಾಗ ಕೊಟ್ಟಿದ್ವಿ. ಅವರು ದೇವಸ್ಥಾನ ಕಟ್ಟಿದ್ದಾರೆ. ದೇವಸ್ಥಾನ ಚೆನ್ನಾಗಿ ಆಗ್ಲಿ ಅಂತ ನಾವು ಆಶಿಸ್ತೀವಿ. ಮತ್ತೆ ಇವತ್ತು ಎಷ್ಟು ದಿನ ಕಾರ್ಯಕ್ರಮ? ಇದು 2 ದಿವಸದ ಕಾರ್ಯಕ್ರಮ. ಇವತ್ತು ಪ್ರತಿಷ್ಠಾಪನೆ ಮಾಡ್ತೀವಿ. ಮತ್ತೆ ಹೋಮ ಎಲ್ಲ ಇರುತ್ತೆ. ಗಣೇಶನ ಹೋಮ, ಗಂಗಮ್ಮ ದೇವಿ ಹೋಮ ಎಲ್ಲ ಇರುತ್ತೆ. ಬೆಳಿಗ್ಗೆನೂ ಅಷ್ಟೇ ಸೇಮ್ ರುದ್ರಾಭಿಷೇಕ ಎಲ್ಲ ಮಾಡ್ತಾರೆ. ನೆಕ್ಸ್ಟ್ ಮಧ್ಯಾಹ್ನ 12 ಗಂಟೆಗೆ ಮಹಾಮಂಗಳಾರ ಇರುತ್ತೆ. ಮಹಾಮಂಗಳಾರ ಆದ್ಮೇಲೆ ಎಲ್ಲಾ ಭಕ್ತಾದಿಗಳಿಗೂ 7 ಊರು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಇರುತ್ತೆ. ಇಷ್ಟು ಕಾರ್ಯಕ್ರಮ ಅನ್ಕೊಂಡಿದ್ವಿ. ಪ್ರತಿ ವರ್ಷ ಎಷ್ಟು ಜನ ಸೇರ್ಬೋದು ಸರ್? 1000 ಜನ ಸೇರ್ಬೋದು ಸರ್. ಇದು ಯಾವ ಕಾಲ ಅಲ್ಲ, ಎಷ್ಟು ದೇವಸ್ಥಾನ ಹಳೇದಂತ? ನನ್ನ ಹೆಸರು ನಾಗರಾಜ್ ಅಂತ, ಅಡ್ವೊಕೇಟ್, ಲಾಯರ್, ಹುಣಸಿಕೋಟೆ. ಇದು ದೇವಸ್ಥಾನ ಸುಮಾರು 300 ವರ್ಷದಿಂದ ಇದು. ಇದನ್ನ ಪೋತಲ ಗಂಗಮ್ಮ ಅಂತೇಳಿ ಕರಿತಾ ಇದ್ರು. ಆಗ ಮೊದಲಿಂದನೂ ಇಲ್ಲಿ ಹಳಬ್ರ ಕಾಲದಿಂದನೂ ಮಾಡ್ಕೊಂಬಂದ. ಏನಾದ್ರು ಊರಲ್ಲಿ ಅಮ್ಮ ಇಟ್ಟಿದ್ರೆ ಅದೇನೋ ಪಿಳ್ಳೆಗೆ ರೋಗ ಏನೋ ಬಂದರೆ ಅವಾಗಿಂದ ಮಾಡ್ಕೊಂಬಂದಿದ್ದಾರೆ. ಅದರಿಂದ ಈ ದೇವಸ್ಥಾನನ ನಾವು ಇದೆಲ್ಲ ಜಮೀನು ಹಿಂಗಿಡಿಸಿದಾಗ ಈ ನೀಟಾಗಿ ಹಳದಲ್ಲಿತ್ತು ದೇವಸ್ಥಾನ. ಅದನ್ನ ಎಲ್ಲ ಸೇರಿ ನಾವು, ನಮ್ಮ ಚಿಕ್ಕಪ್ಪ ಇವರೆಲ್ಲ ಸೇರಿ, ಇನ್ನವರೆಲ್ಲ ಸೇರಿ ಈ ದೇವಸ್ಥಾನನ ಪ್ರತಿಷ್ಠಾಪನೆ ಮಾಡ್ತಾಯಿದ್ರಿ. 15/5/25 ನಾಳೆ ಬೆಳಿಗ್ಗೆ 5 ರಿಂದ 6 ಗಂಟೆವರೆಗೂ ದೇವಸ್ಥಾನ ಗಂಗಮ್ಮ ದೇವಿಯ ಪ್ರತಿಷ್ಠಾಪನೆ ಇರುತ್ತೆ. ಏನೇನು ಕಾರ್ಯಕ್ರಮ ಇರುತ್ತೆ ಸರ್? ಸದ್ಯಕ್ಕೆ ಏನಿಲ್ಲ.